ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸದಾತ್ಮಧ್ಯಾನನಿರತಂ ವಿಷಜೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರಭಾರತೀಂ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲ ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೆಲ್ಲಿಗೂ ಕೂಡ ಭಗವಂತನ ಶುಭವನ್ನು ಉಂಟು ಮಾಡಲಿ. ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಆತ್ಮೀಯರೇ, ನಾವು ಪ್ರತಿನಿತ್ಯ ದೇವತೆಗಳಿಗೆ ಪೂಜೆಯನ್ನು ಮಾಡ್ತೇವೆ. ಇಂತಹ ವಿಧಾನದಲ್ಲಿ ಮಂಗಳಾರತಿಯನ್ನು ಮಾಡ್ತೇವೆ. ಸ್ನೇಹಿತರು ಒಬ್ಬರು ಕೇಳಿದ್ರು, ಯಾವ ತರಹ ಮಂಗಳಾರತಿಯನ್ನು ಮಾಡಬೇಕು, ಹೇಗೆ ಮಾಡಿದ್ರೆ ಅದು ಶಾಸ್ತ್ರೀಯವಾದಂತಹ ಪದ್ಧತಿ ಎಂಬುದಾಗಿ ಕೇಳಿದ್ರು. ಆ ವಿಷಯವನ್ನು ಅನೇಕ ಶಾಸ್ತ್ರಗಳು, ಪುರಾಣಗಳು, ಆಗಮಶಾಸ್ತ್ರಗಳು ಹೀಗೆಲ್ಲ ತಿಳಿಸ್ಕೊಡುತ್ತೆ. ಹಾಗಾಗಿ ಅಂತಹ ವಿಷಯಗಳನ್ನು ಇಟ್ಟುಕೊಂಡು ಶಾಸ್ತ್ರೀಯವಾಗಿ ಚಿಂತನೆ ಮಾಡೋಣ. ಬೇರೆ ಬೇರೆ ದೇಶ, ಪ್ರಾಂತ್ಯ, ಹಾಗೆ ಸಮಯ, ಕಾಲ, ಇಂತಹ ಎಲ್ಲ ವ್ಯವಸ್ಥೆಯಲ್ಲಿ ಬದಲಾವಣೆ ಇರಬಹುದು. ಆದರೆ ಆಗಮಶಾಸ್ತ್ರದಲ್ಲಿ ಒಂದಷ್ಟು, ಶೈವಾಗಮದಲ್ಲಿ ಒಂದಷ್ಟು ವಿಷಯಗಳನ್ನು ತಿಳಿಸ್ಕೊಡುತ್ತದೆ. ಅದನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ನೋಡಿ, ಪಾದದ್ವಯೇ ತ್ರಿರಾವೇಷ್ಟ್ಯ, ನಾವು ಒಂದು ಬಿಂಬವನ್ನು ಕಲ್ಪನೆ ಮಾಡಬೇಕು. ಯಾಕಂದರೆ ಷೋಡಶೋಪಚಾರ ಪೂಜೆ ಮಾಡುವಾಗ 16 ರೀತಿಯಾದಂಥ ಉಪಚಾರಗಳನ್ನು ಭಗವಂತನಿಗೆ ನಾವು ಸಮರ್ಪಣೆ ಮಾಡ್ತೇವೆ. ಧ್ಯಾನ, ಆವಾಹನ, ಪಾದ್ಯ, ಅರ್ಘ್ಯ, ಹೀಗೆ ಇಂತಹ ಎಲ್ಲ ಸಮಯಕ್ಕೂ ಕೂಡ ಬಹಳ ಮುಖ್ಯವಾದಂಥದ್ದು ಮಹಾಮಂಗಳಾರತಿ. ಅಂತಹ ಸಮಯದಲ್ಲಿ ಭಗವಂತನು ಪ್ರಸನ್ನತೆಯಿಂದ ನಮಗೆ ಅನುಗ್ರಹ ಮಾಡ್ತಾನೆ. ಯಾವುದೇ ತರಹ ತೊಂದರೆಗಳು, ದೋಷಗಳು ಯಾವುದಿದ್ರೂ ಕೂಡ ಅದನ್ನೆಲ್ಲ ನಿವೃತ್ತಿ ಮಾಡಿ ಅಗ್ನಿಯ ಸ್ವರೂಪನಾದಂತಹ ಪರಮಾತ್ಮನು ಪಂಚಭೂತಗಳಲ್ಲಿ ಅಂತಹ ಮಂಗಳಾರತಿಯ ಮೂಲಕವಾಗಿ ನಮಗೆ ಅನುಗ್ರಹ ಮಾಡ್ತಾರೆ. ಇದು ನಮ್ಮ ನಂಬಿಕೆ. ಏಕೆಂದರೆ ಸನಾತನವಾದಂತಹ ಹಿಂದೂ ಧರ್ಮದಲ್ಲಿ ಅನೇಕ ನಂಬಿಕೆಗಳಿಂದ ಪ್ರತಿಯೊಂದು ಕೂಡ ನಿಂತ್ಕೊಂಡಿದೆ. ಅಂತಹ ಬಹಳ ಮುಖ್ಯವಾದಂತಹ ನಂಬಿಕೆಯೇ ಈ ದೇವತಾ ಪೂಜನೆ ಅಥವಾ ಸಗುಣವಾದಂತಹ ದೇವತಾ ಉಪಾಸನೆ ಹೇಳುವಂಥದ್ದು. ಇಂತಹ ಉಪಾಸನೆ ಮಾಡುವಾಗ ಅನೇಕ ಮಾರ್ಗಗಳಿದ್ದಾವೆ. ಅಭಿಷೇಕ ಮಾಡ್ತೇವೆ ನಾವೆಲ್ಲ, ಒಂದೊಂದೆಲ್ಲ ಉಪಚಾರಗಳ ಬಗ್ಗೆನೂ ಕೂಡ ಮುಂದಿನ ಅನೇಕ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವತ್ತು ನಾವು ಮಂಗಳಾರತಿಯನ್ನು ಒಂದು ವಿಗ್ರಹವನ್ನು ಕಲ್ಪನೆ ಮಾಡಿಕೊಳ್ಳಿ. ನೀವು ಕಲ್ಪನೆ ಮಾಡಿಕೊಂಡು ನಾನು ಹೇಳುವುದನ್ನು ಒಂದು ಯೋಚನೆ ಮಾಡಿದಾಗ ನಿಮಗೆ ಗೊತ್ತಾಗ್ತದೆ. ಪಾದದ್ವಯೇ ತ್ರಿರಾವೇಷ್ಟ್ಯ ಏನು ಅರ್ಥ? ಒಂದು ದೇವತೆಗಳ ವಿಗ್ರಹ ಇದ್ದರೆ ಪಾದ ಭಾಗಕ್ಕೆ, 2 ಪಾದಗಳಿಗೆ ನೀವು ಕೇಳಬಹುದು, ಒಂದು ಕಾಲು ಕೆಳಗಡೆ ಇದೆ, ಇನ್ನೊಂದು ಕಾಲು ಮೇಲೆಗೆ ಎತ್ಕೊಂಡಿದೆಯಲ್ಲ, ಇದು ಯೋಗ ಮುದ್ರೆಯಲ್ಲಿ ದೇವತಾ ಇದೆ, ಹೇಗೆ ಮಾಡಬೇಕು ಅಂಥೇಳಿ. ಹಾಗಿಂದಾಗೂ ಕೂಡ ಯಾವ ಪಾದ ಕೆಳಗಡೆ ಇದೆಯೋ ಆ ಪಾದಕ್ಕೆ ಪಾದದ್ವಯೇ ತ್ರಿರಾವೇಷ್ಟ್ಯ, 3 ಪ್ರದಕ್ಷಿಣಾವೃತ್ತದಲ್ಲಿ 3 ಥರ ಭಗವಂತನಿಗೆ ಆರತಿಯನ್ನು ಮಾಡಬೇಕು. ಪಾದದ್ವಯೇ 2 ಕಾಲಗಳಿಗೆ 3 ಸಲ ಮಹಾಮಂಗಳಾರತಿಯನ್ನು ಮಾಡಬೇಕು. ಹಾಗೆ ಅನಂತರದಲ್ಲಿ ಮಧ್ಯೆ ತ್ರಿಹಿ, ಮತ್ತು ಭಗವಂತನ ನಾಭಿಯ ಒಂದು ಪ್ರದೇಶಕ್ಕೆ, ಸಮಯಕ್ಕೆ ಮತ್ತೆ 3 ಬಾರಿ ಮಾಡಬೇಕು ಅಂತ. ಹಾಗೆ ಅನಂತರ ಮುಖಪಂಕಜೈಹಿ ದ್ವಿಹಿ ಎಂಬುದಾಗಿ ಮುಖದ ಭಾಗಕ್ಕೆ, ಭಗವಂತನ ಮುಖದ ಭಾಗಕ್ಕೆ ಇನ್ನೂ 2 ಬಾರಿ. ಹಾಗೆ ಮತ್ತೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ, ಇನ್ನು ಮುಖದಿಂದ ಪಾದದವರೆಗೆ ಇನ್ನು ಮತ್ತೆ 2 ಸಲ ಆರತಿಯನ್ನು ಮಾಡಬೇಕು. ಹಾಗೆ ಆವೇಶ್ಚಯಶ್ಚ ಸರ್ವಾಣಿ ಎಂಬುದಾಗಿ ಕರೆದಿದ್ದಾರೆ. ಇನ್ನೇನು ಮಾಡಬೇಕು? ಇಡೀ ಶರೀರ ವ್ಯಾಪಿ ಎಷ್ಟು ದೊಡ್ಡಕ್ಕಿದೆಯೋ ಹಾಗೆ ಮತ್ತೆ 3 ಬಾರಿ ಮಾಡಬೇಕು. ಹಾಗೆ ಮಾಡಿ ಒಟ್ಟು 12 ಬಾರಿ ಮಂಗಳಾರತಿಯನ್ನು ಪ್ರದಕ್ಷಿಣಾವೃತ್ತದಿಂದ ಭಗವಂತನಿಗೆ ತೋರಿಸಬೇಕು ಎಂಬುದಾಗಿ ಹೇಳುತ್ತದೆ. ಪಾದದಿಂದ ಆರಂಭ ಮಾಡಿದಂತಹ ಆರತಿಯು ಮುಖ ಪಂಕಜವರೆಗೆ ತೆಗೆದುಕೊಂಡು ಹೋಗಿ ಕೊನೆಗೆ ಮುಖದಿಂದ ಆ ಭಗವಂತನ ಪ್ರಸಾದವನ್ನು ನಾವು ಭಕ್ತರು, ನೀವು ಹೀಗೆ ಎಲ್ಲರೂ ಕೂಡ ತೆಗೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಬೇಕು. ಹೀಗೆ ಮಾಡಿದಾಗ ಈ ಒಂದು ಮಹಾಮಂಗಳಾರತಿಯ ಪೂರ್ಣವಾದಂತಹ ಪ್ರಸಾದ ಸಿಗುತ್ತದೆ, ಭಗವಂತನ ಅನುಗ್ರಹವೂ ಕೂಡ ಆಗತ್ತೆ. ಯಾಕಂದರೆ ನಾವು ಒಂದು ಕರ್ಪೂರವೋ ಹಾಗೆ ತುಪ್ಪದಲ್ಲಿ ನೆನೆಸಿದಂತಹ ಬತ್ತಿಯನ್ನು ಭಗವಂತನಿಗೆ ಆರತಿಗೆ ಹಾಕ್ತೇವೆ ಅಲ್ವಾ.
ಆರತಿಗೆ ಹಾಕಿದಾಗ ಒಟ್ಟು ಒಂದು ಮಾಡ್ತೇವೆ. ಆದರೆ ಇಂತಹ ಶಾಸ್ತ್ರೀಯವಾದಂಥ ವಿಧಾನಗಳು ಗೊತ್ತಿದ್ದರೆ ನೀವು ಅಂದ್ಕೊಳ್ಬಹುದು ಕಲಶ ಇಟ್ಟರೆ ಹೇಗೆ ಮಾಡಬೇಕಪ್ಪ ಅಂತಂದರೆ, ಕಲಶದಲ್ಲೂ ಕೂಡ ಭಗವಂತನನ್ನು ನಾವು ಕಲ್ಪನೆ ಮಾಡಬೇಕು. ಕಲಶದ ಕೆಳಗಡೆ ಹಾಕಿರುವಂಥ ಅಕ್ಕಿಯು ಆ ಭಗವಂತನ ಪಾದಸ್ವರೂಪವನ್ನು ಹೇಳುತ್ತದೆ. ಯಾಕಂದರೆ ಭಗವಂತನ ಪಾದಸ್ವರೂಪ ಯಾವುದು? ಕಲಶದ ಕೆಳಗಡೆ ಹಾಕಿರುವಂಥ ಅಕ್ಕಿ ಭಗವಂತನ ಪಾದವನ್ನು ಹೇಳುತ್ತದೆ. ಹಾಗೆ ಘಟಮಪಿ ಚ ತನುಂ, ಕಲಶವನ್ನಿಟ್ಟಿದ್ದೇವೆ, ಆ ಕಲಶ ಏನು ಹೇಳುತ್ತೆ? ಭಗವಂತನ ಶರೀರ. ಹಾಗೆ ಆ ಮಾವಿನ ಎಲೆ ಅಥವಾ ವೀಳ್ಯದೆಲೆ ಏನಾದರೂ ಒಂದು ಎಲೆಗಳನ್ನು, ಪಂಚ ಪಲ್ಲವಗಳನ್ನು ಹೇಳುತ್ತೆ ಶಾಸ್ತ್ರ. ಆದರೆ ಯಾವುದೋ ಒಂದು ಹಾಕಿರ್ತೀರಿ ನೀವು, ಅದು ಕೂಡ ಭಗವಂತನ ಕೂದಲ ಸ್ವರೂಪವನ್ನು ಹೇಳುತ್ತೆ. ಹಾಗೆ ಶಿರಮಪಿಚ ತನುಂ ಅಂದರೆ ಈ ತಲೆಯ ಭಾಗ ಹೇಗಪ್ಪ ಅಂತಂದರೆ ಮೇಲಿಟ್ಟಿರುವಂತಹ ಕಾಯಿ ಅಥವಾ ಫಲಗಳು ಹೇಳುತ್ತೆ. ಹಾಗಾಗಿ ನೀವು ಕಲಶ ಇಟ್ಟರೂ ಕೂಡ ಭಗವಂತನ ಪಾದವನ್ನು ಅಕ್ಕಿಯಲ್ಲಿ ಕಲ್ಪನೆ ಮಾಡಿ, ನಾಭಿಯನ್ನು ಕಲಶದಲ್ಲಿ ಕಲ್ಪನೆ ಮಾಡಿ, ತಲೆಯ ಭಾಗವನ್ನು ಕಾಯಿಯಿಂದ ಕಲ್ಪನೆ ಮಾಡಬೇಕು. ಹೀಗೆ ಮಾಡಿ ಆ ಭಗವಂತನಿಗೆ ನಾವು ಮಹಾಮಂಗಳಾರತಿಯನ್ನು ಮಾಡಬೇಕು. ಹೀಗೆ ಮಾಡಿ ನಾವು ಭಗವಂತನನ್ನು ಭಕ್ತಿಯಿಂದ ಬೇಡಿಕೊಳ್ಬೇಕು. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ನಮ್ಮ ಆಗಮಶಾಸ್ತ್ರದಲ್ಲಿ ಶಾಸ್ತ್ರವಿಧಿಗಳಿದ್ದಾವೆ. ನಾವೆಲ್ಲ ಕೆಲವೊಂದು ಬಗ್ಗೆ ಅಷ್ಟು ಗಮನಿಸೋದಿಲ್ಲ. ಒಂದಷ್ಟು ನಮಗೆ ಯಾವುದು ಮನಸ್ಸಿಗೆ ಬರುತ್ತೋ ಆ ತರಹ ನಾವೆಲ್ಲ ಮಾಡ್ತೇವೆ. ಆದರೆ ಭಗವಂತನಿಗೆ ಮಾಡುವಾಗ, ಆರಾಧನೆ ಮಾಡುವಾಗ ಎಷ್ಟಾಗುತ್ತೋ ಅಷ್ಟು ತಿಳುವಳಿಕೆ ಇಟ್ಕೊಂಡು ಮಾಡಿದ್ರೆ, ಜ್ಞಾತ್ವಾ ಕರ್ಮಾಣಿ ಕುರ್ವೀತ, ಏನಿದ್ರೂ ಕೂಡ ಅದನ್ನು ತಿಳ್ಕೊಂಡು ಮಾಡಿದಾಗ ಇನ್ನೂ ಕೂಡ ಹೆಚ್ಚಿನದಾದಂತಹ ಶಕ್ತಿ ಬರುತ್ತೆ, ನಮಗೂ ಕೂಡ ಶ್ರದ್ಧೆ ಬರುತ್ತೆ. ಪ್ರತಿಯೊಂದಕ್ಕೂ ಕೂಡ ಆಗಮಶಾಸ್ತ್ರದಲ್ಲಿ ಅನೇಕ ವಿಧಿವಿಧಾನಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋಣ ಈ ದೇವತಾ ದರ್ಶನ ಹೇಳುವಂತಹ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ಯಾರಿಗೆ ಇಂಥ ಅನೇಕ ಸಮಸ್ಯೆಗಳು, ಸಂಶಯಗಳಿದೆಯೋ ಅದನ್ನು ಏನಾದರೂ ಕಾಮೆಂಟ್ ಮಾಡಿದರೆ ಮುಂದೆ ಬರುವಂತಹ ಸಮಯದಲ್ಲಿ ನಾವೆಲ್ಲ ತಿಳಿಸ್ಕೊಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.